ಬದುಕಿಗೆ ಸಾರ್ಥಕತೆಯ ಬದುಕನ್ನು ಕಟ್ಕೊಳ್ಳಿಕ್ಕೆ ನಮ್ಮನ್ನೆಲ್ಲ ಅನುವು ಮಾಡಿಕೊಟ್ಟಂಥವರು ಶೀಲಾ ಮೇಡಮ್ರು. ಹಾಗೆ ನಮ್ಮ ಅನೇಕ ಸಾವಿರಾರು ವಿದ್ಯಾರ್ಥಿಗಳ ಬದುಕಿನ ಬೆಳಕು ಎಲ್ಲ ಅಧ್ಯಾಪಕರುಗಳಾಗಿರ್ತಾರೆ. ಯಾರಿಂದನೂ ಬದಲಾಯಿಸಕ್ಕಾಗದ ಒಬ್ಬ ವ್ಯಕ್ತಿಯನ್ನ, ಒಬ್ಬ ವಿದ್ಯಾರ್ಥಿಯನ್ನ, ಒಬ್ಬ ಗುರುವಿನ ಕೆಲವು ಮಾತುಗಳು ಒಂದೇ ಕ್ಷಣದಲ್ಲಿ ಸಾವಿರ ವಿದ್ಯಾರ್ಥಿಗಳನ್ನ ಬದಲು ಮಾಡುವಂತ ಶಕ್ತಿ ಇರೋದು ಒಬ್ಬ ಅಧ್ಯಾಪಕನ ಮಾತಿಗೆ. ಅಂಥ ಅಧ್ಯಾಪಕ ವೃತ್ತಿಯನ್ನ ಸಾರ್ಥಕವಾಗಿ ಕಳೆದಿರುವಂಥವರು ನಮ್ಮ ಶೀಲಾ ಮೇಡಮ್. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ 60ರ ಈ ಶುಭ ದಿನದಂದು ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇಂದಿನ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನ ಆಗು ಮಾಡಿಕೊಟ್ಟಿದ್ದಂಥ ನಮ್ಮ ಬೇಲಿಮಠದ ಪರಮ ಪೂಜ್ಯರ ಪಾದಕ್ಕೆ ಶರಣೆ. ಹಾಗೆ ಈ ಒಂದು ಉದ್ಘಾಟನಾ ಸಮಾರಂಭವನ್ನ ಎಲ್ಲ ಗಣ್ಯರು ಸೇರಿ ಅಚ್ಚುಕಟ್ಟಾಗಿ ಅರ್ಥಬದ್ಧವಾಗಿ ಆಗು ಮಾಡಿಕೊಟ್ಟಿದ್ದಾರೆ. ಸಮಯದ ಸ್ವಲ್ಪ ಅಭಾವ ಇರೋದ್ರಿಂದ ಸ್ವಲ್ಪ ವೇಗವಾಗಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಯಾಕಂದ್ರೆ ನನಗೆ ಕೊಟ್ಟಿರುವಂತಹ ವಿಷಯ ನಮ್ಮ ಮಾನವೀಯ ಮೌಲ್ಯ ಜಂಗಮಶ್ರೀ. ಕಾಟೇರ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಾರೆ. ಹಂಪಿ ಸುತ್ತಮುತ್ತಲಿನ ಭಾಗದಲ್ಲಿ 70ರ ದಶಕದಲ್ಲಿ ನಡೆದ ಸತ್ಯ ಕಥೆಯನ್ನ ಈ ಚಿತ್ರದ ಮೂಲಕ ತರುಣ್ ಸುಧೀರ್ ತೆರೆಯ ಮೇಲೆ ಕಟ್ಟಿಕೊಡ್ತಾ ಇದ್ದಾರೆ. D56 ಹೆಸರಿನಲ್ಲಿ ಅನೌನ್ಸ್ ಆಗಿದ್ದ ಸಿನಿಮಾಗೆ ಇತ್ತೀಚೆಗೆ ಕಾಟೇರ ಟೈಲರ್ ಫಿಕ್ಸ್ ಮಾಡಲಾಗಿತ್ತು. ಇದುವರೆಗೂ ಕಾಣದ ದರ್ಶನ್ ಇಲ್ಲಿ ಪ್ರತ್ಯಕ್ಷವಾಗಿದ್ರು. ಮಾಸ್ಗೆ ಬಾಸ್ ಎನ್ನುವ ಮಾತು ನಿಜ ಅನಿಸಿತ್ತು. ಕಾಟೇರ ಹಂಪಿ ಭಾಗದಲ್ಲಿ ನಡೆದ ನೈಜ ಕಥೆಯಾದ್ದರಿಂದ ಹೊಸಪೇಟೆಯ ಸುತ್ತಮುತ್ತಲಿನ ಪ್ರದೇಶಗಳಲ್ಲೂ ಚಿತ್ರೀಕರಣ ನಡೆಯುವ ಸಾಧ್ಯತೆ ಇದೆ. ಈಗಾಗಲೇ ಶೂಟಿಂಗ್ ಅಬ್ಬರದಿಂದ ನಡೀತಾ ಇದ್ದು ಮೊದಲ ಶೆಡ್ಯೂಲ್ ರಾಕ್ಲೈನ್ ಸ್ಟುಡಿಯೋದಿಂದ ಆರಂಭವಾಗಿತ್ತು. ನಂತರ ಹೈದರಾಬಾದ್ನಲ್ಲಿ ಒಂದು ಶೆಡ್ಯೂಲ್ ಶೂಟಿಂಗ್ ಮಾಡಲಾಗಿತ್ತು. ಈಗ ಕನಕ್ಪುರ ಭಾಗಗಳಲ್ಲಿ 15 ದಿನಗಳಿಂದ ಚಿತ್ರೀಕರಣ ನಡೆಸಲಾಗ್ತಾ ಇದೆ. ಪೀರಿಯಡ್ ಆಕ್ಷನ್ ಸಿನಿಮಾ ಆಗಿರೋದ್ರಿಂದ ಸಿನಿಮಾದ ಬಜೆಟ್ ಕೂಡ ಹೆಚ್ಚಾಗಲಿದೆ. ಅದ್ದೂರಿ ಸೆಟ್ಗಳನ್ನು ಕೂಡ ನಿರ್ಮಿಸಲಾಗಿದೆ. ಹಳ್ಳಿ ಸೊಗಡನ್ನ ಸೃಷ್ಟಿಸಲಾಗ್ತಾ ಇದೆ. ರಾಕ್ಲೈನ್ ವೆಂಕಟೇಶ್ ನಿರ್ಮಿಸ್ತಾ ಇರೋ ಈ ಚಿತ್ರ ಕನ್ನಡಕ್ಕೆ ಮಾತ್ರ ಸೀಮಿತ. ಇವತ್ತು ನನಗೆ ಎಷ್ಟು ಸಂತೋಷ ತಂದುಕೊಟ್ಟಿದೆ ಅಂದರೆ, ನಾನು ಬೇಕಾದಷ್ಟು ಅಭಿನಂದನಾ ಸಮಾರಂಭಗಳನ್ನು ನಾನು ಭಾಗವಹಿಸಿದ್ದೀನಿ ಮತ್ತು ಅಭಿನಂದನೆಗಳನ್ನ ಸ್ವೀಕಾರ ಮಾಡಿದ್ದೀನಿ. 60 ವರ್ಷದ ನನ್ನ ಈ ಹುಟ್ಟುಹಬ್ಬವನ್ನು ಜಂಗಮಶ್ರೀ ಎನ್ನುವ ಬಿರುದನ್ನು ಕೊಡೋದ್ರ ಮೂಲಕ ನಾವು ಈ ಸಮಾರಂಭವನ್ನು ಮಾಡ್ತೀನಿ ಅಂತ ರಂಗೋತ್ರಿ ಸಂಸ್ಥೆ ಹೇಳಿದಾಗ ನಾನೆಷ್ಟು ಭಾವುಕಳಾದೆ ಮತ್ತು ಪ್ರಬುದ್ಧಳಾದೆ ಅಂತ ಹೇಳಿದ್ರೆ, ಶಿಕ್ಷಣ ಸಂಸ್ಥೆಗೆ, ಶಿಕ್ಷಕರೊಬ್ಬರಿಗೆ, ಅದರಲ್ಲೂ ಕನ್ನಡ ಭಾಷೆ, ಸಂಸ್ಕೃತಿ, ಪರಂಪರೆ, ಅತ್ಯಂತ ಶ್ರೀಮಂತ ಸಾಂಪ್ರದಾಯಿಕ ಮೌಲ್ಯವನ್ನು ಕೊಡುವ ಕಡೆ ಈ ರಂಗೋತ್ರಿ ಅಂತಕ್ಕಂಥ ಸಂಸ್ಥೆ ಮುಂದಾಗಿದೆ ಅನ್ನೋದಕ್ಕೆ ನಾನೊಬ್ಬಳು ಕನ್ನಡ ಅಧ್ಯಾಪಕಿಯಾಗಿ ತೀರಾ ಹೆಮ್ಮೆ ಪಡ್ತೀನಿ. ಈ ಜಾಗದಲ್ಲಿ ಯಾರೇ ಇದ್ದರೂ ಕೂಡ ಇಷ್ಟೇ ಸಾರ್ಥಕ್ಯ ಭಾವವನ್ನು ತಗೊಳ್ತಾರೆ ಅನ್ನೋದು ನನ್ನ ಆಶಯ. ಎರಡನೇದು, BMS ಮಹಿಳಾ ಕಾಲೇಜಿನಲ್ಲಿ ನಾನು 34 ವರ್ಷ ಕನ್ನಡ ಅಧ್ಯಾಪಕಿಯಾಗಿ ಸೇವೆಯನ್ನು ನಿರ್ವಹಿಸಿ, ಅದರ ಜೊತೆಯಲ್ಲಿ ನನ್ನ ತಂದೆ ಸಿದ್ಧಲಿಂಗಸ್ವಾಮಿ ಮಳಿಮಠರವರು ಮತ್ತು ಸುಮಂಗಲಾದೇವಿ ಮಳಿಮಠವರ 5ನೆಯ ಪುತ್ರಿಯಾಗಿ ಅವರಿಂದ ಬಂದಿರತಕ್ಕಂಥ ಒಂದು ಆತ್ಮಸ್ಥೈರ್ಯ ಮತ್ತು ಸ್ಥಾವರರಾಗಬಾರ್ದು, ಜಂಗಮರಾಗಬೇಕು ಅನ್ನೋದನ್ನು ಅವರು ಮೊದಲಿಂದನೂ ಹೇಳ್ಕೊಟ್ಟಿದ್ದಕ್ಕೂ, ನಾನು ಈ ಜಂಗಮಶ್ರೀ ಪ್ರಶಸ್ತಿಯನ್ನು ತಗೊಂಡಿದ್ದಕ್ಕೂ ಬಹುಶಃ ಸ್ಥಾವರರಲ್ಲ, ನನ್ನ ನಡೆ ಚಲನಾತ್ಮಕವಾಗಿರುತ್ತೆ, ಸಮಾಜಮುಖಿಯಾಗಿರುತ್ತೆ, ಮಾನವೀಯ ಮೌಲ್ಯದತ್ತ ಹೋಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಮನುಷ್ಯತ್ವವನ್ನು ತೆಗೆದುಕೊಂಡು ಬರುವ ಕಡೆ ಜಂಗಮಶ್ರೀ ಎನ್ನುವ ಬಿರುದನ್ನು ನಾನು ಬಹಳ ಪೂರ್ವಕವಾಗಿ ಸ್ವೀಕಾರ ಮಾಡಿದ್ದೀನಿ. ಇವೆಲ್ಲವೂ ಕೂಡ ನನ್ನ PhD ವಿದ್ಯಾರ್ಥಿಗಳು, MPhil ವಿದ್ಯಾರ್ಥಿಗಳು, ನನ್ನ BMS ಕಾಲೇಜಿನ ಪದವಿ ವಿದ್ಯಾರ್ಥಿಗಳು, ಈಗಿನ 20-23ನೇ ವರ್ಷದ ನನ್ನ ಪ್ರೆಸೆಂಟ್ ವಿದ್ಯಾರ್ಥಿಗಳೆಲ್ಲರೂ ಕೂಡ ಇವತ್ತು ಸೇರಿದ್ದಾರೆ. ಇವ್ರಿಗೆಲ್ಲರಿಗೂ ಕೂಡ ನಾನು ಶರಣಾರ್ಥಿಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ.